ಈ ಚಾರ್ಟ್ಗಳ ಅನ್ವೇಷಣೆ ಪ್ರಕಾರ ಈ ವರ್ಷ ಶುಂಠಿ ಬೆಲೆ ಏನಾಗಬಹುದು ಅಂತೇಳಿ ನಾವು ಅನ್ವೇಷಣೆ ಮಾಡಬಹುದು. ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಈ ವರ್ಷ ಯಾವ ರೀತಿ ಬೆಲೆ ಬರ್ಬೋದು, ಯಾವ ರೀತಿ ಬೆಲೆ ನಿಲ್ಲಬಹುದು, ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅಂತ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ನಿಮಗೆ ಮಾಹಿತಿ ಸಿಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಹೊಸ ಶುಂಠಿ ದರ 1600ರಿಂದ 2000ವರೆಗೂ ಇದೆ. ಹಳೆ ಶುಂಠಿ ದರ 6000ದಿಂದ 7200ವರೆಗೂ ಇದೆ. ಹೊಸ ಶುಂಠಿ ಏನಕ್ಕೆ ಕಮ್ಮಿ ಆಗಿದೆ ಅಂದರೆ, ತುಂಬ ಕಡೆ ಮಳೆ ಬಂದು ಕೊಳೆ ರೋಗ ಹೆಚ್ಚಾಗಿದೆ. ಹಾಗಾಗಿ ಅವರು 5 ತಿಂಗಳು 6 ತಿಂಗಳಿಗೆ ಶುಂಠಿಯನ್ನು ಕಿತ್ತು ಕೊಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ರೇಟು ಸ್ವಲ್ಪ ಡೌನ್ ಆಗಿದೆ ಅಂತ ಅಂದ್ಕೋಬೋದು. ಕಳೆದ ವರ್ಷದ ಬೆಲೆಯನ್ನು ನಾವು ಈ ವರ್ಷ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂದರೆ, ಅದು ನನ್ನ ಅನಿಸಿಕೆ ಪ್ರಕಾರ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂದರೆ, ಕಳೆದ ವರ್ಷ ಒಂದು ಮೂಲಗಳ ಪ್ರಕಾರ 8000 ಹೆಕ್ಟೇರ್ ಪ್ರದೇಶದಲ್ಲಿ ಶುಂಠಿ ಬಿತ್ತನೆ ಆಗಿತ್ತು. ಆದರೆ ಈ ವರ್ಷ 32,000 ಹೆಕ್ಟೇರ್ ಪ್ರದೇಶದಲ್ಲಿ ಶುಂಠಿ ಬಿತ್ತನೆ ಆಗಿದೆ ಅಂತೇಳಿ ಕೆಲವೊಂದು ಮಾಹಿತಿಗಳ ಪ್ರಕಾರ ಹೇಳ್ತಾರೆ. ಆದ ಕಾರಣ ಒಂದು ತೀರಾ ಕೆಳಮಟ್ಟದಲ್ಲಿ ಏನು ಶುಂಠಿ ರೇಟ್ ಬರಲ್ಲ ಅನಿಸುತ್ತೆ. ಈ ಚಾರ್ಟ್ಗಳನ್ನೆಲ್ಲ ನೀವೇ ಕೂಡ ನೀಟಾಗಿ ಅಬ್ಸರ್ವ್ ಮಾಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ನನ್ನ ಪ್ರಕಾರ ಈ ವರ್ಷ ಮ್ಯಾಕ್ಸಿಮಮ್ ಅಂದರೆ 2500ವರೆಗೂ ಶುಂಠಿ ಬೆಲೆ ಬರಬಹುದು. ಅದಕ್ಕಿಂತ ಏನು ಕಡಿಮೆ ಬರಲ್ಲ. ಅದಕ್ಕಿಂತ ಜಾಸ್ತಿನೂ ಹೋದರೆ ನಮ್ಮ ಅದೃಷ್ಟನೇ ಅಂತ ಅಂದ್ಕೋಬೋದು. ಬೆಲೆ ಬಗ್ಗೆ ಯಾರು ಕೂಡ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಉತ್ತಮವಾಗಿ ಬೆಳೆ ಬೆಳೆಯೋದನ್ನು ಯೋಚನೆ ಮಾಡಿ. ನಮಗೆ ಒಳ್ಳೆ ಇಳುವರಿ ಬಂದರೆ 1000 ರೂಪಾಯಿ ಸಿಕ್ಕಿದ್ರು ಕೂಡ ಲಾಸ್ ಆಗಲ್ಲ. ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದೆ ಅಂದ್ಕೋತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ನಿಮಗೆ ಶುಂಠಿ ಬಗ್ಗೆ ಮಾಹಿತಿ ಆಗಲಿ ಅಥವಾ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.